ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಲೂಕನು ಬರೆದ ಶುಭವಾರ್ತೆ 7ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ನಾವು ನೋಡ್ತೇವೆ, ದೇವರ ವಿಷಯದಲ್ಲಿ ಅನೇಕರಿಗೆ ಸಂಶಯ. ಆ ಸಂಶಯದ ನಿಮಿತ್ತ ಆಶೀರ್ವಾದವನ್ನು ಕಳ್ಕೊಂತೀರಿ. ಯಾರಿಗೆ ಸಂಶಯ ಇರುತ್ತೋ ಅಲ್ಲಿ ಕರ್ತನ ಅದ್ಭುತ ಮಾಡೋದೇ ಇಲ್ಲ. ಸಂಶಯ ಇಲ್ಲದಂತ ವ್ಯಕ್ತಿಯನ್ನು ಕರ್ತನ ನೋಡ್ತಾರೆ, ಅಂದ್ರೆ ನಂಬಿಕಸ್ಥರು. ಎಲ್ಲಿ ನಂಬಿಕೆ ಇರುತ್ತೋ ದೇವರು ಕೂಡ ಅಲ್ಲಿ ಅದ್ಭುತಗಳನ್ನ, ಆಶೀರ್ವಾದವನ್ನ ಹೊತ್ತು ತರ್ತಾರೆ. ನಮಗೆ ಆಶೀರ್ವಾದ ಬರಬೇಕು, ನಾವು ಪೂರ್ಣವಾದಂತ ಒಂದು ಆಶೀರ್ವಾದವನ್ನ ಮತ್ತೆ ಅದ್ಭುತವನ್ನ ನಾವು ಹೊಂದ್ಕೋಬೇಕಂದ್ರೆ ದೇವರ ವಿಷಯದಲ್ಲಿ ಅಪನಂಬಿಕೆಯನ್ನ ನಾವು ಬಿಡಬೇಕು. ಅದಕ್ಕೆ ಕರ್ತನು ಈ ವಾಗ್ದಾನದಿಂದ ಮಾತಾಡ್ತಾ ಇದ್ದಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಅಲ್ಲಿ ದೇವರ ವಿಷಯದಲ್ಲಿ ಸಂಶಯ ಅನ್ನೋದೇ ನಮ್ಮೊಳಗೆ ಬರ್ಕೊಡುದು. ಸಂಶಯ ಎಲ್ಲಾದ್ರೂ ಒಂದು ಸ್ವಲ್ಪ ಇದ್ರೂ ದೇವರು ಅದ್ಭುತವನ್ನ ಮಾಡೋದೇ ಇಲ್ಲ. ಆತನ ಅಲ್ಲೇ ಅದ್ಭುತವನ್ನ ನಿಲ್ಲಿಸ್ಬಿಡ್ತಾರೆ. ಹೀಗೆ ನೀವು ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಕ್ಕಾಗಿ ಕಾಯ್ತಾ ಇರ್ಬೋದು, ಆಶೀರ್ವಾದಕ್ಕಾಗಿಯೂ ಕಾಯ್ತಾ ಇರ್ಬೋದು. ಅದಕ್ಕೆ ಏನ್ ತಡೆ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಯಾಕೋ ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ಪ್ರಾರ್ಥನೆಗೆ ಉತ್ತರ ಬಂದಿಲ್ವಲ್ಲ, ಯಾಕಿರ್ಬೋದು ಅಂತ ಇದ್ದೀರಾ? ಈ ರೋಗ ಯಾಕೆ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತ ಇದ್ದೀರಾ? ನಿಮ್ಮ ನಂಬಿಕೆ ದೇವರಲ್ಲಿ ಕುಂದು ಹೋಗಿದೆ. ದೇವರ ಮೇಲೆ ನೀವು ಸಂಶಯಸ್ಥರಾಗಿದ್ದೀರಾ. ದೇವರು ಇದನ್ನ ಮಾಡ್ತಾರೋ ಇಲ್ವೋ, ದೇವ್ರು ಈ ಅದ್ಭುತ ಮಾಡ್ತಾರೋ ಇಲ್ವೋ, ದೇವರು ನನಗೆ ಅದು ಕೊಡ್ತಾರೋ ಇಲ್ವೋ, ಆ ಒಂದು ಅಪನಂಬಿಕೆಯಿಂದ ನೀವು ಪ್ರೇಯರ್ ಮಾಡಿ ಮುಗಿಸ್ತಾ ಇದ್ದೀರಾ. ಹೇಗೋ ಒಂದು ಪ್ರೇಯರ್ ಮಾಡ್ಬೇಕಾ ಬೇಡ್ತಾ ಇದ್ದೀರಾ. ಆದ್ರೆ ಇವತ್ತು ಕರ್ತನ್ ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನಾಗಿದ್ದಾನೆ. ಯಾಕಂದ್ರೆ ದೇವರ ವಿಷಯದಲ್ಲಿ ಸಂಶಯವನ್ನೇ ತೆಗೆದಾಕ್ರಿ. ಯೇಸು ಸ್ವಾಮಿ ಅದ್ಭುತ ಸ್ವರೂಪನು, ಆತ ಅದ್ಭುತ ಮಾಡಿ ಮುಗಿಸ್ತಾರೆ. ಏನ್ ಕೊಡ್ಬೇಕು ಅನ್ನೋದು ಆತನ ಆಲೋಚನೆ ಇದೆ. ಖಂಡಿತ ನಿನ್ಗೆ ಅದ್ಭುತ, ಆ ಸಹಾಯ, ಆ ಅದ್ಭುತ ಕರ್ತ ನಿನ್ ಜೀವಿತದಲ್ಲಿ ಮಾಡ್ತಾರೆ. ನಿಮ್ ಕುಟುಂಬದ ಏನ್ ಸಮಸ್ಯೆ ಇದೆ, ಏನ್ ಕಷ್ಟ ಇದೆ, ಯಾವ ವ್ಯಾಧಿ, ಕರ್ತನಿಗೆ ಯಾವುದು ಅಸಾಧ್ಯ ಇಲ್ಲ. ಮನುಷ್ಯರಿಗೆ ಅಸಾಧ್ಯ, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ. ಪ್ರಿಯರೇ, ಆತ ಅದ್ಭುತ ಮಾಡ್ತಾರೆ, ಆಶೀರ್ವಾದವನ್ನು ಹೊತ್ತು ತರ್ತಾರೆ. ಇಂದು ಆ ಒಂದು ಆಶೀರ್ವಾದ ಪೂರ್ಣವಾಗಿ ನಿಮ್ಮ ಮೇಲೆ ಸುರಿಸಲ್ಪಡುತ್ತೆ. ಪ್ರಾರ್ಥನೆ ಮಾಡೋಣ. ನಿಮ್ಮಲ್ಲಿರುವ ಆ ಅಪನಂಬಿಕೆಯನ್ನ ತೆಗೆದಾಕ್ರೆ ದೇವರ ಮೇಲಿರುವಂತ ಅಪನಂಬಿಕೆ ಇವತ್ತು ಬಿಟ್ಟು ಹೋಗ್ಲಿ. ಯೇಸುವಿನ ನಾಮದಲ್ಲಿ ದೇವರ ವಿಷಯ ಸಂಶಯ ಬಿಟ್ಟು ಹೋಗ್ಲಿ. ನಾವು ಪ್ರಾರ್ಥನೆಯೊಂದಿಗೆ ಕೇಳ್ಕೊಳ್ಳೋಣ. ಕರ್ತನೆ, ಯಾರ್ಯಾರು ನನ್ನ ಜೊತೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರ ಮಕ್ಕಳಿಗಾಗಿ ನಾವು ಮೊರೆ ಇಡ್ತಾ ಇದ್ದೇನೆ. ಪ್ರಭು, ಅವರನ್ನ ಆಶೀರ್ವದಿಸು, ಅವರಿಗೆ ಅದ್ಭುತ ಮಾಡು, ಅವರ ಜೀವಿತದ ಮಹಿಮೆಯಾದ ಕಾರ್ಯಗಳು ನಡೆಸು. ಅವ್ರು ಏನು ಸ್ವಾಮಿ ಇಷ್ಟು ವರ್ಷದಿಂದ, ಎಷ್ಟು ದಿನಗಳಿಂದ ಬೇಡ್ತಾ ಇದ್ದಾರೋ ತಂದೆ, ಅದೆಲ್ಲ ಇಂದು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಈಗಲೇ ನೀನು ಅದ್ಭುತ ಮಾಡ್ತಾ ಇದ್ದೀಯ, ಅದಕ್ಕಾಗಿ ವಂದನೆ ಅಪ್ಪ. ನಿನ್ನ ವಿಷಯದಲ್ಲಿರುವ ಸಂಶಯದ ದುಷ್ಟಾತ್ಮ, ಸಂಶಯನ ತಂದೊಡುವ ದುರಾತ್ಮ ಯೇಸುವಿನ ನಾಮದಲ್ಲಿ ಅವರಿಂದ ಬಿಟ್ಟು ಹೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ ತಂದೆಯೇ. ಅವರ ನಂಬಿಕೆಯ ಆತ್ಮದಿಂದ ತುಂಬಿಸು ರಾಜ. ಅವರನ್ನು ಆಶೀರ್ವದಿಸು, ಹೇರಳವಾಗಿ ಆಶೀರ್ವದಿಸು. ಅವ್ರೇನೇನು ಬೇಡುತ್ತಿದ್ದಾರೋ ಅದೆಲ್ಲವನ್ನು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್.